ಅಮಲಕಿ ಏಕಾದಶಿ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಅಮಲಕಿ ಏಕಾದಶಿ ಎಂದು ಕರೆಯುತ್ತಾರೆ. ಅಮಲಕಿ ಎಂದರೆ ನೆಲ್ಲಿಕಾಯಿ. ಇದನ್ನು ಧಾತ್ರಿ ಗಿಡ ಎಂದು ಹೇಳುತ್ತಾರೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುನಿಗೆ ಈ ಗಿಡ ಅತ್ಯಂತ ಪ್ರಿಯ. ನಾರಾಯಣ ಎಲ್ಲಿದ್ದಾನೋ ಅಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಎಂಬ ನಂಬಿಕೆಯಿದೆ. ಕಥೆಯಂತೆ ತ್ರೇತಾಯುಗದಲ್ಲಿ ಮಹರ್ಷಿ ವಸಿಷ್ಠರು ರಾಜ ಮಾಂಧಾತನಿಗೆ ಒಂದು ಮಹತ್ವದ ಕಥೆಯನ್ನು ಹೇಳಿದರು. ಚಂದ್ರವಂಶದ ಶಶಿಬಿಂದು ವಂಶದಲ್ಲಿ ಹುಟ್ಟಿದ ಚಿತ್ರಸೇನ ಎಂಬ ರಾಜನು ವೈದೇಶ ರಾಜ್ಯವನ್ನು ಆಳುತ್ತಿದ್ದನು. ಅವನು ಪರಮ ವಿಷ್ಣುಭಕ್ತನಾಗಿದ್ದು ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದನು ಮತ್ತು ಪ್ರಜೆಗಳಿಗೂ ಅದನ್ನು ಪಾಲಿಸಲು ಪ್ರೇರೇಪಿಸುತ್ತಿದ್ದನು. ಒಮ್ಮೆ ಬೇಟೆಗೆ ಹೋದ ರಾಜನು ಕಾಡಿನಲ್ಲಿ ದಾರಿ ತಪ್ಪಿ ರಾಕ್ಷಸರ ಕೈಗೆ ಸಿಕ್ಕಿಕೊಂಡನು. ಅವನನ್ನು ಕೊಲ್ಲಲು ಮುಂದಾದಾಗ ದಿವ್ಯ ಪ್ರಕಾಶ ರೂಪದಲ್ಲಿ ದೇವಶಕ್ತಿ ಪ್ರಕಟವಾಗಿ ರಾಕ್ಷಸರನ್ನು ಸಂಹರಿಸಿತು. ಆಗ ಸಮೀಪದ ನೆಲ್ಲಿಗಿಡದಿಂದ ಆಕಾಶವಾಣಿ ಕೇಳಿತು. ರಾಜನ ಏಕಾದಶಿ ವ್ರತ ಮತ್ತು ಮಹಾವಿಷ್ಣು ಭಕ್ತಿಯಿಂದಲೇ ಈ ರಕ್ಷಣೆ ದೊರಕಿತು ಎಂದು. ಆ ದಿನವೇ ಅಮಲಕಿ ಏಕಾದಶಿಯಾಗಿದ್ದು ರಾಜನು ನೆಲ್ಲಿಗಿಡದ ಮುಂದೆ ನಾರಾಯಣ ಲಕ್ಷ್ಮೀ ಪೂಜೆ ಮಾಡಿ ಜಾಗರಣೆ ಮಾಡಿದನು. ನಂತರ ವೈಕುಂಠ ಪ್ರಾಪ್ತಿಯಾದನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವ್ರತದಿಂದ ಪಾಪಕ್ಷಯ, ಆರೋಗ್ಯ, ಶಾಂತಿ ಮತ್ತು ಮೋಕ್ಷಫಲ ದೊರೆಯುತ್ತದೆ ಎಂಬ ನಂಬಿಕೆಯಿದೆ.